ಮಕ್ಕಳಿಗೆ ಡಬ್ಬಿಗೆ ಹಾಕ್ಲಿಕ್ಕೆ ಅಥವಾ ಬೆಳಗಿನ ಉಪಹಾರಕ್ಕೆ ರಾತ್ರಿ ಊಟಕ್ಕೆ ಹೊಂದುವಂತಹ ಆಲೂ ಪೂರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ಸರಳವಾಗಿ ರುಚಿಯಾಗಿರುವಂತಹ ಈ ಆಲೂಗಡ್ಡೆ ಪೂರಿ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾ ಇಷ್ಟಪಡ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಅತಿ ಹೆಚ್ಚು ಪದಾರ್ಥಗಳು ಕೂಡ ಬೇಕಾಗೋದಿಲ್ಲ. ಮೊದಲನೇದಾಗಿ ಒಂದು 3 ಮೀಡಿಯಮ್ ಸೈಜು ಆಲೂಗಡ್ಡೆನ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಬೌಲ್ಗೆ ನೀರನ್ನು ತಗೊಂಡಿದ್ದೀನಿ. ನೀರಿಗೆನೆ ಆಲೂಗಡ್ಡೆನ ತುರ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ಈ ರೀತಿ ಸೀದಾ ನೀರಿಗೆನೆ ತುರಿಯೋದ್ರಿಂದ ಆಲೂಗಡ್ಡೆ ಕಂದೋದನ್ನ ತಪ್ಪಿಸ್ಬೋದು. ಹಾಗೆ ತುರಿದಿಟ್ಟು ನಂತರ ತೊಳೆಯೋದ್ರಿಂದ ಆಲೂಗಡ್ಡೆ ಕಂದ್ಬಿಡುತ್ತೆ. ಈ ರೀತಿ ತುರ್ಕೊಳ್ಳೋದ್ರಿಂದ ಆಲೂಗಡ್ಡೆಯಲ್ಲಿರುವಂತಹ ಆರೋಗ್ಯಕರ ಅಂಶಗಳು ಹಾಗೆ ಉಳ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಆಲೂಗಡ್ಡೆನ ತುರ್ಕೊಂಡ ನಂತರ ಈ ರೀತಿ ನೊರೆ ಆಗಿರುತ್ತೆ. ನೊರೆ ಹೋಗೋ ತನಕ 2-3 ಬಾರಿ ನೀರಿಂದ ತೊಳ್ಕೊಂಡ ನಂತರ ಇದನ್ನು ನೀರನ್ನು ಹಿಂಡಿ ಆಲೂಗಡ್ಡೆನ ಹಾಕ್ಕೊಳ್ಬೇಕಾಗತ್ತೆ. ಬೇರೊಂದು ಪಾತ್ರೆಗೆ ಚೆನ್ನಾಗಿ ನೀರನ್ನು ಹಿಂಡ್ಕೊಳ್ತಾ ಆಲೂಗಡ್ಡೆ ತುರಿನ ಹಾಕ್ಕೊಳ್ಳೋಣ. ಆಲೂಗಡ್ಡೆನ ಬೇಯಿಸಿ ಮಾಡೋದಕ್ಕಿಂತ ಈ ರೀತಿ ತುರಿದು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಆಲೂ ಪೂರಿ. ಆಲೂಗಡ್ಡೆ ತುರಿ ಈ ರೀತಿ ಬಿಡಿ ಬಿಡಿಯಾಗಿ ತಯಾರಾಗಿದೆ. ನಾನು ಇದಕ್ಕೆ 1 ದೊಡ್ಡ ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1.5 ಚಮಚ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ಬೋದು. 2 ಚಮಚ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಧನಿಯಾ ಬೀಜದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಜೀರಿಗೆ ಅಥವಾ ಜೀರಿಗೆ ಪುಡಿ, 2 ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದ್ಸರಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟೇ ಪದಾರ್ಥಗಳು ನೋಡಿ. ಆಲೂ ಪೂರಿ ಮಾಡಲಿಕ್ಕೆ ಬೇಕಾಗುವಂಥದ್ದು ತುಂಬಾ ರುಚಿಯಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆನೆ ನೀರನ್ನು ಹಾಕೋದು ಬೇಡ. ಮಿಕ್ಸ್ ಮಾಡ್ಕೊಳ್ತಾ ನಮಗೆ ಗೊತ್ತಾಗುತ್ತೆ ನೀರನ್ನ ಎಷ್ಟು ಹಾಕ್ಕೊಳ್ಬೇಕು ಅಂತ. ಆಲೂಗಡ್ಡೆಯಲ್ಲಿ ಸ್ವಲ್ಪ ನೀರಿನಂಶ ಇರೋದ್ರಿಂದ ಅತಿ ಹೆಚ್ಚು ನೀರನ್ನು ಹಿಡಿಸೋದಿಲ್ಲ. ಸ್ವಲ್ಪನೇ ನೀರನ್ನು ಚುಮ್ಕಿಸ್ಕೊಳ್ತಾ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ಈ ರೀತಿ ಹಿಟ್ಟನ್ನು ಮೃದುವಾಗಿ ನಾದ್ಕೊಂಡಿದ್ದಾಗಿದೆ. ಚಪಾತಿ ಹಿಟ್ಟಿನ ಅದಕ್ಕೇನೆ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ 1-2 ಸಾರಿ ನಾದ್ಕೊಳ್ಳೋಣ. ಹಿಟ್ಟು ತುಂಬಾ ಮೃದುವಾಗಿ ಪೂರಿ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಪೂರಿಗೆ ಹಿಟ್ಟು ತಯಾರಾಗಿದೆ. ಪರೋಟ ಮಾಡಲಿಕ್ಕೆ ಎಷ್ಟು ದಪ್ಪ ಉಂಡೆನ ತಗೊಳ್ತೀವೋ ಅಷ್ಟು ದಪ್ಪ ಉಂಡೆನ ನಾನು ತಗೊಂಡಿದ್ದೀನಿ. ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಲಟ್ಟಿಸ್ಕೊಳ್ಬೇಕಾಗುತ್ತೆ. ತುಂಬಾ ತೆಳುವಾಗೂ ಲಟ್ಸೋದು ಬೇಡ ಅಥವಾ ತುಂಬಾ ದಪ್ಪದಾಗಿ ಲಟ್ಟಿಸ್ಕೊಳ್ಳೋದು ಕೂಡ ಬೇಡ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಈ ರೀತಿ ಲಟ್ಟಿಸ್ಕೊಂಡಿದ್ದಾಗಿದೆ. ನಾನೀಗ ಇದನ್ನು 4 ಭಾಗಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ರೀತಿ ಕಟ್ ಮಾಡಿಕೊಂಡು ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಸಣ್ಣ ಬಿಲ್ಲೆನ ಮಾಡಿಕೊಂಡು ಒಂದೇ ಪೂರಿನೂ ಕೂಡ ಮಾಡ್ಕೊಳ್ಬೋದು. ನಾನು ಯಾವಾಗಲೂ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡು ಈ ರೀತಿ ತ್ರಿಕೋನಾಕಾರಕ್ಕೆ ಕಟ್ ಮಾಡ್ಕೊಳ್ತೀನಿ. ಎಲ್ಲ ಪೂರಿನೂ ನಾನು ಇದೇ ರೀತಿ ಲಟ್ಟಿಸ್ಕೊಂಡಿದ್ದಾಗಿದೆ. ಮಕ್ಕಳು ಕೂಡ ಈ ರೀತಿ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ಖಂಡಿತ ದೊಡ್ಡವ್ರಿಗೆ ಇಷ್ಟ ಆಗಲಿಲ್ಲ ಅಂದರೂ ಕೂಡ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಎಣ್ಣೆನೂ ಕೂಡ ತುಂಬ ಚೆನ್ನಾಗಿ ಬಿಸಿಯಾಗಿದೆ. ಒಂದೇ ಪೂರಿನ ಹಾಕ್ಕೊಳ್ತಾ ಹೊಂಬಣ್ಣಕ್ಕೆ ಬರೋ ತನಕ ಕರ್ಕೊಳ್ಳೋಣ. ಉರಿನ ಆದಷ್ಟು ಮಧ್ಯಮ ಉರಿಗಿಂತ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡ್ರೆ ಪೂರಿ ಎಣ್ಣೆನೂ ಕೂಡ ಹೀರ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿ ಮೇಲೆ ಗರಿಗರಿಯಾಗಿ ಒಳಗೆ ಮೃದುವಾಗಿ ಚೆನ್ನಾಗಾಗುತ್ತೆ. ಒಂದರಿಂದ ಒಂದು ಇದೇ ರೀತಿ ಪೂರಿನ ಹಾಕ್ಕೊಳ್ತಾ ಕರ್ಕೊಳ್ಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಉಬ್ಕೊಳ್ಳುತ್ತೆ ಅಲ್ವಾ. ಪೂರಿ ಉಬ್ಕೊಂಡ್ರೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ತಿನ್ನಲಿಕ್ಕೂ ಕೂಡ ಚಂದ ಅನಿಸುತ್ತೆ ಅಲ್ವಾ. ನಾನು ಎಲ್ಲ ಪೂರಿಗಳನ್ನೂ ಇದೇ ರೀತಿ ಕರ್ಕೊಳ್ತಾ ಇದ್ದೀನಿ. ಈ ರೀತಿ ಆಲೂಗಡ್ಡೆ ಜೊತೆಗೆ ಸ್ವಲ್ಪ ಮಸಾಲೆನ ಹಾಕಿ ಪೂರಿ ಮಾಡೋದ್ರಿಂದ ಮಕ್ಕಳು ಹಾಗೇನೂ ಕೂಡ ತಿಂತಾರೆ. ನಮಗೆ ಸ್ವಲ್ಪ ಚಟ್ನಿ ಇದ್ದರೆ ಸಾಕಾಗುತ್ತೆ, ಸಾಗುನೇ ಬೇಡ, ಅಷ್ಟು ರುಚಿಯಾಗಿರುತ್ತೆ. ರುಚಿಯಾಗಿ ತುಂಬಾ ಸರಳವಾಗಿ ಆಲೂ ಪೂರಿ ರೆಡಿ.
ತುಂಬಾ ಸರಳವಾಗಿ ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ ಅಲ್ವಾ? ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.